ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗೊತ್ತಿರೋ ಹಾಗೆ ನಾವು ಇವಾಗ ನಮ್ಮ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಸೊ ಇದೆಲ್ಲ ಬೇಬಿ ಎಸೆನ್ಷಿಯಲ್ಸ್ ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ. ಯಾವ್ಯಾವುದು ಅಂತ ಹಾಗೆ ತೋರಿಸ್ಕೊಂಡು ಹೋಗ್ತಿದ್ದೀನಿ. ಫಸ್ಟ್ ಒಂದು ಬಂದ್ಬಿಟ್ಟು ಈ ಎಲೆಕ್ಟ್ರಿಕ್ ಕೆಟಲ್ ಅಥವಾ ಎಲೆಕ್ಟ್ರಿಕ್ ಕುಕ್ಕರ್. ಇಲ್ಲಿ ನಾವು ಅಲ್ಲಿ ಟ್ರಾವೆಲ್ ಮಾಡಿದಾಗ ಇನ್ ಕೇಸಲ್ಲಿ ಅಂದರೆ ಕುಕ್ ಮಾಡೋಕ್ಕೆ ಅವೈಲಬಲ್ ಇದೆಯೋ ಇಲ್ವೋ ಗೊತ್ತಿರಲ್ಲ. ಸೊ ಇದನ್ನು ಯೂಸ್ ಮಾಡಿ ಇದರೊಳಗಡೆ ಬೇಬಿಗೆ ಕುಕ್ ಮಾಡ್ಕೋಬೋದು, ಸರಿ ಮಾಡ್ಕೊಳ್ಳೋದು ಅಥವಾ ಬೇರೆ ಏನಾದರೂ ಫುಡ್ ಆದರೂ ಇದನ್ನು ಯೂಸ್ ಮಾಡ್ಕೊಂಡು ಕುಕ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇದು ಥರ್ಮೋಸೆಲ್ ಟಾಟ್ ಅಂತ. ಇದರೊಳಗಡೆ ನಾವು ಹಾಟ್ ಫುಡ್ ಹಾಕಿದ್ರೆ 2 to 3 hours ತನಕ ಹಂಗೆ ಬಿಸಿ ಇರುತ್ತೆ. ಯೂಶ್ವಲಿ ಏನಾದರೂ ಅರ್ಲಿ ಮಾರ್ನಿಂಗೇ ನಾವು ವೆಕೇಷನ್ ಅಂದರೆ ಪ್ಲೇಸ್ ನೋಡೋಕ್ಕೆ ಹೋದರೆ ಇದರೊಳಗಡೆ ಬೆಳಗ್ಗೆನೇ ಫುಡ್ ಮಾಡಿಟ್ಕೊಂಡು ಅಲ್ಲಿ ತಿನ್ನಿಸ್ಬೋದು. ಆ್ಯಂಡ್ ಥರ್ಡ್ ಒನ್ ಬಂದ್ಬಿಟ್ಟು ಈ ಸಿಲಿಕಾನ್ ಬಿಬ್ ಮತ್ತು ಬೌಲ್. ಯೂಶ್ವಲಿ ಅಂದರೆ ಕ್ಲೋತ್ ಬಿಬ್ಬೆಲ್ಲ ಇದ್ದರೆ ಗಲೀಜಾದರೆ ಅಲ್ಲೆಲ್ಲ ವಾಶ್ ಮಾಡೋಕ್ಕೆ ಕಷ್ಟ ಆಗ್ಬೋದು ಅಥವಾ ಅದು ಒಣಗೋಕ್ಕೆ ಟೈಮ್ ಹಿಡಿಬೋದು. ಸೊ ಸಿಲಿಕಾನ್ ಬಿಬ್ ಆದರೆ ಆರಾಮ್ಸೆ ವಾಶ್ ಮಾಡಿ ಹಾಗೆ ಈಸಿಯಾಗಿ ಡ್ರೈ ಆಗುತ್ತೆ. ಅದನ್ನು ತೊಗೊಂಡೋಗೋದು ಬೆಟರ್ ಅನಿಸುತ್ತೆ. ಆ್ಯಂಡ್ ಫೋರ್ತ್ ಒನ್ ಬಂದ್ಬಿಟ್ಟು ಈ ಮಿಲ್ಕ್ ಪೌಡರ್. ಯೂಶ್ವಲಿ ಏನಂದರೆ ಈಚೆ ಹೋದಾಗ ಫೀಡ್ ಮಾಡೋಕ್ಕೆ ಕಷ್ಟ ಆಯಿತು ಅಂದರೆ ಈ ಥರ ಬಾಟಲಲ್ಲಿ ಹಾಟ್ ವಾಟರ್ ಇಟ್ಕೊಂಡು ಮಿಲ್ಕ್ ಪೌಡರ್ ಸೇಫ್ಟಿಗೆ ಇಟ್ಕೊಂಡಿರಬೇಕು. ಸೊ ಇಮಿಡಿಯೇಟಾಗಿ ಮಿಲ್ಕ್ ಪ್ರಿಪೇರ್ ಮಾಡಿ ಕುಡಿಸ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಅವಳಿಗೆ ಫುಡ್ ಪ್ರಿಪೇರ್ ಮಾಡೋಕ್ಕೆ ಒಂದರಲ್ಲಿ ಸರಿ ಪೌಡರ್, ಇನ್ನೊಂದರಲ್ಲಿ ಮಖಾನ ಪೌಡರ್ನ ತೊಗೊಂಡು ಹೋಗ್ತಾಯಿದ್ದೀನಿ. ಅದ್ರ ಜೊತೆಗೆ ತುಪ್ಪ ಆ್ಯಂಡ್ ಬಿಸಿಲಿದ್ರೆ ಛತ್ರಿ ಬೇಕಾಗುತ್ತೆ ಅಥವಾ ಮಳೆ ಬಂದು ಛತ್ರಿ ಬೇಕಾಗುತ್ತೆ ಅಂತ ಛತ್ರಿ. ಆ್ಯಂಡ್ ನೆಕ್ಸ್ಟ್ ಡೈಪರ್. ಎಲ್ಲರಿಗೂ ಗೊತ್ತಿರೋ ಹಾಗೆ ಡೈಪರ್ ಬೇಕೇ ಬೇಕು. ಅದಾದಮೇಲೆ ಕ್ಯಾರಿ ಬ್ಯಾಗ್. ಮಗುನ ಎತ್ಕೊಂಡು ಓಡಾಡೋದೆಲ್ಲ ತುಂಬ ಹಿಂಸೆ ಆಗೋಗುತ್ತೆ, ತುಂಬ ದೂರ ಟ್ರಾವೆಲ್ ಮಾಡೋದಂದರೆ. ಅಂಥ ಟೈಮಲ್ಲಿ ಕ್ಯಾರಿ ಬ್ಯಾಗ್ ಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ಡಿಸ್ಪೋಸಬಲ್ ಬ್ಯಾಗ್. ಪಾಪು ಸುಸ್ಸು ಮತ್ತು ಇದೆಲ್ಲ ಮಾಡಿದಾಗ ಆ ಡೈಪರ್ನ ಅಲ್ಲೆಲ್ಲ ಬಿಸಾಕೋಕ್ಕಾಗಲ್ಲ. ಸೊ ಈ ಥರ ಕವರ್ ಇದ್ದರೆ ಒಂದು ಕವರಲ್ಲಿ ತೆಗೆದು ಆ ಡೈಪರ್ನ ಹಾಕಿ ಆರಾಮ್ಸೆ ಥ್ರೋ ಮಾಡ್ಬೋದು. ಆ್ಯಂಡ್ ನಮ್ಮದೆಲ್ಲ ಆಲ್ರೆಡಿ ಬ್ಯಾಕ್ ಪ್ಯಾಕ್ ಆಗಿದೆ. ಬ್ಯಾಕ್ ಪ್ಯಾಕ್ದು ವಿಡಿಯೋ ಮಾಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ಬೇಬಿದು ಮಾಡಿದ್ರೆ ತುಂಬ ಜನ ಟ್ರಾವೆಲ್ ಮಾಡೋರ್ಗೆ ಯೂಸ್ ಆಗುತ್ತೆ ಅಂತ ಮಾಡ್ತಾ ಇರೋದು. ಆ್ಯಂಡ್ ಇನ್ನೊಂದು ಈ ಥರ ಡಿಸ್ಟ್ರ್ಯಾಕ್ಟ್ ಮಾಡೋಕ್ಕೆ, ಈಗ ಫ್ಲೈಟಲ್ಲಿ ಹೋಗ್ಬೇಕಾದ್ರೆ 4 hour ಜರ್ನಿ ಇರೋದು, ಮಗು ಅಳಬಾರ್ದು ಅಂತ ಸ್ವಲ್ಪ ಟಾಯ್ಸ್ ಆ ಥರ ತೊಗೋತಿದ್ದೀನಿ. ಅದಾದಮೇಲೆ ರ್ಯಾಶ್ ಕ್ರೀಮ್, ಪೌಡರ್ ಅದೆಲ್ಲ ನಾರ್ಮಲ್ ಹೆಂಗಿದ್ರು ಬೇಸಿಕ್ ತೊಗೋತೀವಿ. ಅದು ಬಿಟ್ಟು ಇದೆಲ್ಲ ಮಸ್ಟ್ ಕ್ಯಾರಿ ಮಾಡೋ ಅಂಥ ಪ್ರಾಡಕ್ಟ್ಸ್. ಇದಾಗಿತ್ತು ನನ್ನ ಇಂಟರ್ನ್ಯಾಷನಲ್ ಟ್ರಿಪ್ ಬೇಬಿ ಬ್ಯಾಕ್ ಪ್ಯಾಕ್. ನಮ್ಮದು ಆಲ್ರೆಡಿ ಬ್ಯಾಕ್ ಪ್ಯಾಕ್ ಆಗೋಗಿರೋದ್ರಿಂದ ಆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಮುಂದಿನ ವಿಡಿಯೋದಲ್ಲಿ ನಮ್ಮ ಏರ್ಪೋರ್ಟಿನ ವಿಡಿಯೋ ಬರುತ್ತೆ. ನಾವು ಯಾವ ಕಂಟ್ರಿಗೆ ಹೋಗ್ತಾ ಇದ್ದೀವಿ ಅಂತ ಮುಂದಿನ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಅಂಟಿಲ್ ದೆನ್ ಟಾಟಾ, ಬಾಯ್ ಬಾಯ್. ಅಷ್ಟೇ.